ಸ್ಮೈಲ್ ಪ್ಲೀಸ್ ಸ್ಮೈಲ್. ಎಷ್ಟು ಕಣ್ಣುಗಳಲ್ಲ ಒಟ್ಟು ಕಂಡಿರ್ತದೆ. ಒಂದು 5 ನಿಮಿಷ ಬಿಟ್ಟರೆ ಮತ್ತೆ ಎಲುಬಿದು ಮಾತ್ರ ನಾನು ಫೋಟೋ ತೆಗಿಬೇಕಷ್ಟೇ. ಕೆಲವರ ಬಾಯಲ್ಲಿ ನೀರು ಬರ್ಬೋದು. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೆ ಈಗ. ಯಾಕೆ ಗೊತ್ತುಂಟ ನೋಡಿ, ಕ್ಲೀನ್ ಮಾಡಿದಷ್ಟೇ. ಈಗ ನೋಡಿ ಇಲ್ಲಿ ಪ್ಲೇಟ್ ತಂದು ಇಟ್ಟಿದ್ದಾಳೆ ಅವಲಕ್ಕಿ ತಿಂದದ್ದು. ಮತ್ತೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳುದಾ? ಅದು ಸುಮ್ಮನೆ 1 ಗಂಟೆ ಕೂತ್ಕೊಳ್ಳಿ. ನೋಡಿ ಹೀಗಿಟ್ರೆ ಮತ್ತೆ ನೋಡಿ ನಾನು ಕ್ಲೀನ್ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಇದಾಯ್ತಾ, ನಾವು ಸ್ವಲ್ಪ ರಿಚ್. ಅದಕ್ಕೆ ಇದು ನಾವು ಹೇಳಿದ್ದೆ ಬೇಡ ಅಂತ, ಆದ್ರೂ ಅವ್ರು ಹಾಕಿಸಿದ್ರು. ಅದಕ್ಕೆ ನಾನು ಹೇಳಿದ್ದೆ ಗೋಲ್ಡ್ ಹಾಕಿ ನಮಗೆ ಚಿನ್ನ. ಇದು 24 ಕ್ಯಾರೆಟ್ ಗೋಲ್ಡ್. ಇದು ಎಷ್ಟಾಯ್ತು ಇದಕ್ಕೆ? 1,50,000. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೋಡಿ ಹೇಗುಂಟು. ಎಷ್ಟು ಗ್ರಾಮ್ ಉಂಟು ಅದರಲ್ಲಿ? ಗ್ರಾಮಲ್ಲ, ನಾವು ಸೀದಾ ಕೊಟ್ಟದೆ ಹಣ. ಎಷ್ಟು ಪವನ್ ಉಂಟು? ಅಲ್ಲ, ಹಣ ಕೊಟ್ಟದೆ ಸೀದಾ. ಇದು ರೆಡಿಮೇಡ್ ಇತ್ತು ಗೋಲ್ಡ್. ಹೌದು, ಪವನ್ ನೋಡ್ಲಿಕ್ಕೆ ಉಂಟಲ್ಲ ಎಷ್ಟು ಪವನ್? ನಾವು ನೋಡ್ಲಿಲ್ಲ ಪವನ್. ಅಷ್ಟು ರಿಚ್ ಅಲ್ಲ. ಅದೇ ಎಂತಕ್ಕೆ ಖಾಲಿ 1,50,000ಕ್ಕೆ ಪವನ್ ಎಂತಕ್ಕೆ? ನಾನು ಯಾವಾಗ ಈ ಚಾರಲ್ಲಿ ಕುತ್ಕೊಳ್ಳಿ, ನಂಗೊಂದು ಇಷ್ಟ ಈ ಚಾರಲ್ಲಿ ಕುತ್ಕೊಳ್ಳಿ. ನಾನು ಕುತ್ಕೊಳ್ಳೋದು. ಇದು ನಂಗೆ ಎಂತ ತಂದದ ಅಮ್ಮ 9 years 8 years ಇದಕ್ಕೆ ಬರ್ಡೇ ಗಿಫ್ಟ್ ಕೊಟ್ಟದಲ್ಲ. 9 years 8 years. ಓ, ರಾತ್ರಿ ಕೊಟ್ಟದ್ದು. ನಾನು ಮತ್ತೆ ನಂಗೆ ನಿದ್ರೆ ಬರಲೇ ಇಲ್ಲ. ಇದ್ರಲ್ಲೇ ನಾನು ಕುತ್ಕೊಂಡಿದ್ದೆ. ನೋಡಿ ಎಷ್ಟು ಚಂದ ಉಂಟು. ನನ್ನನ್ನು ನೋಡಿ ಕಲೀರಿ ಎಲ್ಲರೂ. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಗಂಟೆ ಎಷ್ಟು 12:15 ಕಳಿತು. ಈಗ ಕುತ್ಕೊಳ್ಬೇಕು. ಇನ್ನು ಊಟ ಕೊಡಿ ಮಾರ, ನಮ್ಗೆ ಚಿಕನ್. ನೀನ್ ಬಾ, ವಿಡಿಯೋ ಮಾಡ್ತೀರ ಪಟ ಅಂತ. ನಿಮ್ಮಿಂದ ಸೆಕೆಂಡ್ ಸ್ಟೆಪ್, ನಾವು ಆನಿಯನ್ ಅನ್ನು ಕಟ್ ಮಾಡ್ಬೇಕು. ಇದು ನೋಡಿ, ನೀನು ಅನ್ಸ್ಕೊಂಡಿರೋದು ಎಂತ ಇದು ಗ್ರೀನ್ ಅಮ್ಮ ಹೊಡೆದದ್ದು. ನಾನು ಎಷ್ಟು ಹೇಳು, ಎಂತೆಲ್ಲ ಹೇಳಿಕತ್ತದೆಲ್ಲ ಹೇಳಿ ಸುಮ್ಮನೆ ನಾನು ಅವ್ರು ಕಂಪ್ಲೇಂಟ್ ಮಾಡಿ ಅಮ್ಮ ಜೈಲಲ್ಲಿ ಕೂತ್ಕೊಳ್ಳಿ, ಆಗ ಗೊತ್ತಾಗ್ತದೆ. ಸ್ಕೆಚ್ ಪೆನ್ ನಲ್ಲಿ ನಾನು ಇದು ಮಾಡಿದ್ದು. ನನ್ನ ಪಾಪ ಅಮ್ಮ. ನಾನು ಇಷ್ಟು ಸಹ ಬೇಡ, ಇದು ನೋಡಿ. ಈ ತರ ಇದ್ರೆ ಬ್ಲಾಕ್ ಇದ್ರೆ ನೀರುಳ್ಳಿಯನ್ನು ಬಿಸಾಡಬೇಕು ಅಂತ ಹೇಳ್ತಾರೆ. ಈ ತರ ಮಳೆಗಾಲದಲ್ಲಿ ಎಲ್ಲ ನೀರುಳ್ಳಿ ಸಹ ಈ ತರನೇ ಇರ್ತದೆ. ಹಾಗಾದ್ರೆ ತಂದದನ್ನೆಲ್ಲ ಬಿಸಾಡ್ಬೇಕಾಗ್ತದೆ. ಅದಕ್ಕೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ, ಇದ್ರ ಮೇಲಿನ ಒಂದು ಮಾತ್ರ ತೆಗಿದ್ ನೋಡಿ. ಇದ್ರಲ್ಲಿ ಎಂತ ಇರುದು? ಅಯ್ಯೋ ಮರ್ಯಾದೆ ಆಯ್ತಾ, ಬರೀ ಇಂತದೆಯಾ ಇದು ಮಾಡುದು ಅಷ್ಟೇ ನೋಡಿ. ಆ ಸಿಪ್ಪೆ ಅಷ್ಟೇ ಅದ್ರದ್ದು. ನಾನು ಹೇಳಿದ ಅವ್ರ ಹತ್ರ ಎಂತ ಅಂತ ಹಾಗೆ ಹೇಳುದು. ಅವರೊಂದು ಮೊನ್ನೆ ಬಿಸಾಡಿದ್ರು, ನಾನು ಹೇಳಿದ್ದೆ ಓ ಗಡ್ಡಿ ಹಾಗೆ ಮಾಡುದಲ್ಲ ಅಷ್ಟೇ. ನಾನು ಹೀಗೆ ಮಾಡುದು, ಮತ್ತೆ ಬೇರೆಯವರದ್ದು ಗೊತ್ತಿಲ್ಲ ನನ್ಗೆ. ನಾನೀಗ ಇಲ್ಲಿ ಸ್ಟವ್ ಮಾಡ್ತೇನೆ. ಹೀಗೆ ಮಾಡಾಗ ಇದಾಗ್ತದೆ ತನ್ನಷ್ಟೇ ಆಟೋಮೆಟಿಕ್ ಆಗಿ. ಮಾಡು, ನೀನ್ ಮಾಡಿ ನೋಡಿ. ಮ್ಯೂಸಿಕ್ ಎಲ್ಲ ಬೇಕು ಬ್ಯಾಕ್ ಗ್ರೌಂಡ್. ಹಾಗೆ ಇಲ್ಲಿ ನೋಡಿ ಸಿಪ್ಪೆ ಇರ್ತದಲ್ಲ, ಇದನ್ನು ನಿಮ್ಮ ಗಿಡಕ್ಕೆ ಹಾಕಿ ಬಿಸಾಡ್ಬೇಡಿ ಸುಮ್ಮನೆ. ಗುಲಾಬಿ ಗಿಡ ಎಲ್ಲ ಇದ್ರೆ ಅದಕ್ಕೆ ಹಾಕಿ ನೋಡಿ. ನಮ್ಮ ಮನೆಗೆ ಇಲ್ಲ ಅದು ಸ್ಟೆಪ್ ಹಾಕಂತ. ಈಗ ಆಂಟಿ ಬಂದ, ಆಂಟಿ ಸಾಂಗ್ ಅದೆಲ್ಲ ಸಾಂಗಿಗೆ ಮ್ಯಾಚ್ ಆಗ್ತದಲ್ಲ ಸ್ಟೆಪ್ಸ್. ಬಿರಿಯಾನಿ ಅಂತ ಹೇಳಿದ್ರೆ ಫಸ್ಟ್ ಮಾಡಬೇಕಾದ್ರೆ ಇದು ಬಿರಿಯಾನಿಗೆ ಫಸ್ಟ್ ಆನಿಯನ್ ಅನ್ನು ಫ್ರೈ ಮಾಡ್ಕೊಳ್ಬೇಕು. ಎಂತ ತರದ ಬಿರಿಯಾನಿ ಆದ್ರೆ ಸಹ ಫಸ್ಟ್ ಇದುವೇ ನಿಮ್ಮ ಕೆಲಸ ಅಲ್ಲ. ಮನೆಯಲ್ಲಿ ಮಕ್ಕಳಿದ್ರೆ ಅವ್ರ ಹತ್ರ ಮಾಡಿಸಿ. ನನ್ನ ಮನೆಯದು ಮಗು ಮಾಡುದಿಲ್ಲ ಕೆಲಸ ಎಲ್ಲ. ಅದು ತಮಾಷೆ ಮಾಡಿದ್ದು, ಟೌಂಟ್ ಇಟ್ಟು ಹೇಳಿದ್ದೆ. ಅಂದ್ರೆ ಮಗು ಅಲ್ಲ, ಅದಕ್ಕೆ ಮಾಡುದಿಲ್ಲ. ದೊಡ್ಡ ಹುಡುಗಿ ಆದ್ರೆ ಮಾಡ್ತಾ ಇದ್ದು. ಹಾಗೆ ನಿಮ್ಮ ಮನೆಯ ಮಕ್ಕಳು ಮಾಡ್ತಾರ ಅಂತ ಕಮೆಂಟ್ ತಿಳಿಸಿ. ಅವರು ಮಾಡುದಿಲ್ಲ. ಹೌದು, ನೀನು ಮಾಡುದಿಲ್ಲ ಅಂತ ಅವ್ರಿಗೆ ಹಾಕಿದ್ದು ರತ್ತಿ. ನಮ್ಗೇನು ಗೊತ್ತಿಲ್ವಾ? ನೆಟ್ಟಾನ್ ಇಲ್ಲಲ್ಲ. ಗಮ 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 ಸ್ಮೆಲ್ ಬರ್ತಾ ಉಂಟು.
ಮತ್ತು ನಾವು ಎಷ್ಟೆಷ್ಟು ಬೇಕು ಅಂತ ಲೆಕ್ಕ ಇರೋದಿಲ್ಲ, ಯಾಕಂದರೆ ಅದು ಅವರವರ ಇಷ್ಟ, ಅವರವರಿಗೆ ಎಷ್ಟೆಷ್ಟು ಬೇಕು. ಈಗ ನಾವೀಗ ಆನಿಯನ್ ಇಷ್ಟೇ ಅಂತ ಹೇಳಿದರೆ ಕೆಲವರಿಗೆ ಇಷ್ಟ ಇರ್ತದೆ, ತುಂಬ ಹಾಕ್ತಾರೆ, ಕೆಲವರು ಸ್ವಲ್ಪ ಇಷ್ಟ ಇರೋದಿಲ್ಲ, ಕಡಿಮೆ ಹಾಕಬೇಕಾಗ್ತದೆ. ಹಾಗಾಗಿ ನಿಮಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ತಗೊಳ್ಳಿ. ನನಗೆ ಆನಿಯನ್ ಇಷ್ಟ, ನಾನು ಅದಕ್ಕೆ ತುಂಬ ಹಾಕ್ತೇನೆ ಆನಿಯನ್. ನಮ್ಗೆ ಇಷ್ಟ ಅಲ್ಲ, ಅದಕ್ಕೆ ಅವಳಿಗೆ ಅದನ್ನೇ, ನನಗೆ ಯಾವುದು ಮಾಡ್ತೇನೆ ಅದನ್ನೇ ಹಾಕುದು. ಇದೀಗ ತುಷ್ ಟಂಟಿಡಾಯ್ ಈಗ ಅದು ಬೇಕಂತ ಈಗ ಬೀಳಿಸುದು, ಆಗೊಮ್ಮೆ ಬಿತ್ತು ಅಂತ ಹೇಳ್ಕೊಂಡು ಈಗ ಬೀಳ್ತದೆ ಹಾಗೆ. ನೋಡಿ ಅಮ್ಮ ಇಲ್ಲಿ ಬೇಯಿಸಿದ್ದು. ಅದೇನಾಗುದಿಲ್ಲ, ಅದು ಕೆಲವೊಮ್ಮೆ ಆಗ್ತದೆ. ಯಾರು ಮಾಡೋದು? ಅದೇ ಮಕ್ಕಳು ಮಾಡಿದ್ರೆ ಮಕ್ಕಳು ಮಾಡಿದ್ರೆ ತಪ್ಪದು. ಬೇಕಂತ ಬೀಳಿಸುದು ಮಕ್ಕಳು. ಬೇಕಂತ ನೀಸ ಬೇಕಂತ ಸ್ವಲ್ಪ ಕಲಿಬೇಕಲ್ಲ, ಬೀಳಿಸ್ತಾ ಕಲಿಯೋದಲ್ಲ, ಚಂದ ಬೇಡ ಮಾಡಿ. ನಾನೊಂದು ಆನಿಯನ್ ತಿಂತೇನೆ. ನಿಂಗೆ ಆನಿಯನ್ ಇಷ್ಟ ಇಲ್ಲ ಮಾರೈತಿ? ಇಷ್ಟ ಉಂಟು. ಅದು ಕ್ಲೀನ್ ಮಾಡು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಿಡ್ಕೊಳ್ಳಿ. ನಂದೊಮ್ಮೆ ಮೈಸೂರು ಸಿಪ್ಪಾಯ್ತು. ಮೈಸೂರು ಸಿಪಾಯಿ ಅಯ್ಯೋ, ಇದು ಚಿಕನ್ ಇದು ಬಿರಿಯಾನಿ ಆಗೋದು ಸಂಜೆಗೆ ಆಯ್ತಾ? ಒಮ್ಮೆ ಬಾಕಿದ್ದು ನಾನು ಕಟ್ ಮಾಡಿ ಸರಿ ಆಗ್ಲಿಲ್ಲ. ಈಸಿ, ನೀವು ಸಹ ಹೀಗೆಲ್ಲ ಮಾಡ್ತೀರಾ? ಇವಳು ಮಾಡುವ ರೀತಿ ನೋಡಿದ್ರೆ ಈಸಿ. ಅದು ಮಡಿಕೇರಿಯವರು ಉಡುವ ಸಾರಿ ಅದು ಸ್ವಲ್ಪ ಟಫ್ ಉಂಟು. ಇವಳು ಸುಲಭದಲ್ಲಿ ಹೇಳಿಕೊಡ್ತಾಳೆ ನೋಡಿ, ಸುಲಭ ಇವಳದು ಸ್ಟೈಲ್. ಇದು ಯಾವುದು ಅಂತ ಸ್ಟೈಲ್ ಅಂತಿಲ್ಲ, ಸುಮ್ಮನೆ ಹೀಗೆ ಒಂದು ಸ್ಟೈಲ್, ನೃತ್ಯ ಸ್ಟೈಲ್. ನೃತ್ಯ ಮಡಿಕೇರಿ ಸ್ಟೈಲ್ ನೋಡಿ ಹೀಗೆ. ಮಡಿಕೇರಿಯವರು ಹೊಡಿವಾರ ನಿಂಗೆ ಹೀಗೆ ಸ್ಟೈಲ್ ತೋರಿಸಿದ್ರೆ ಮಡಿಕೇರಿದು. ಸಾರಿ, ಸುಮ್ಮನೆ ಮಡಿಕೇರಿಯವರದ್ದು ಸ್ಟೈಲ್ ಅಲ್ಲ ಇದು, ತಪ್ಪು ತಿಳ್ಕೊಳ್ಬೇಡಿ. ಜಸ್ಟ್ ಅವಳು ಇದು ಮಾತ್ರ ತೋರಿಸಿದ್ದು ಅಷ್ಟೇ ಹೀಗೆ. ಇಷ್ಟು ಮಾಡಿದೆ ತೊಳಿತೀಯಲ್ಲ, ತೊಳೆದಿರ್ತೀಯಲ್ಲ, ಬೇಗ ಅದು ಒಮ್ಮೆಲೆ ತೊಳೆದು ಬಿಡು. ಒಂದು ಇದಕ್ಕೆ ಹಾಕಿ ಪ್ಲೇಟಿಗೆ ಹಾಕಿ, ಇದು ಸ್ವಲ್ಪ ಸ್ವಲ್ಪ ತೊಳೆಯೋದು. ಸ್ವಲ್ಪ ಸ್ವಲ್ಪ ಅಲ್ಲ ನೋಡಿ. ಋತು, ನಾನು ಕ್ಲೀನ್ ಮಾಡಿದಷ್ಟೇ ಕಿಚನ್ ರೂಮು, ಗಲೀಜು ಮಾಡಬೇಡ. ಇವಳೊಬ್ಳು ಮನೇಲಿದ್ರೆ ಉಂಟಲ್ಲ, ಇಡೀ ಮನೆ ಹತ್ತಿ ಸ್ಕೂಲಿಗೆ ಹೋಗು, ಸಂಡೇ ಸಹ ಹೋಗು ಸ್ಕೂಲಿಗೆ ಆಯಿತಾ? ಯಾಕೆ ಈ ಸಂಡೇ ಸಹ ರಜೆ ಉಂಟ ಮಕ್ಕಳಿಗೆ? ಫುಲ್ ಇರಬೇಕಿತ್ತು ಸ್ಕೂಲ್, ಒಳ್ಳೆ ಆಗ್ತಿತ್ತು ನನಗೆ ಅಲ್ಲ? ಅದು ಕೆಲಸ ಎಲ್ಲ ಆಗ್ತದೆ, ಅದಕ್ಕೆ ಅಡ್ಜಸ್ಟ್ ಮಾಡಬೇಕು, ಅದಕ್ಕೆಲ್ಲ ಮತ್ತೆ ಬೈಬಾರ್ದು. ನಿನ್ನದೊಂದು ಡೈಲಾಗ್ ಮಾರೈತಿ, ಮಕ್ಕಳು ಮಾಡಿದರೆ ಅಂತ. ಮಕ್ಕಳು ಮಾಡಿದರೆ 2 ಪೆಟ್ಟು ಕೊಡೋದು. ಯಾಕೆ? ಇದಲ್ಲ ಮೊನ್ನೆ ನೀವು ಇದ್ರಲ್ಲೆಲ್ಲ ಈಗ ಈಗ ಬಿರಿಯಾನಿ ಬೇಕಾದ್ರೆ ಇಲ್ಲದ ಈಗಲೇ ಇದನ್ನು ನಿಲ್ಲಿಸಿ ಹೋಗ್ತೇನೆ. ಮೊನ್ನೆದು ಗೊತ್ತುಂಟಲ್ಲ, ಸುಮ್ಮನೆ ಟಚ್ ಮಾಡಿದ್ದಕ್ಕೆ ನಾನು ಎಂತ ಮಾಡಿದ್ದೇನೆ ಅಂತ ಹೇಳ್ಕೊಂಡು. ಇನ್ನೊಂದು ಮಾಡ್ತಿದ್ರೆ ಗ್ಯಾರಂಟಿ ನಾನು ಸೀದಾ ಹೋಗ್ತಿದ್ದೆ, ಬಿರಿಯಾನಿ ಸಹ ಬೇಡ ಎಂತ ಸಹ ಬೇಡ ಅಂತ. ಪಾಪ ಬಿರಿಯಾನಿ ಸಿಗ್ಲಿಕ್ಕಿಲ್ಲ ಅಂತ ಗೊತ್ತಾಯ್ತು ಅವಳಿಗೆ, ಅದಕ್ಕೆ. ದೊಡ್ಡದಲ್ಲ, ಸಣ್ಣ ಸಣ್ಣ ರೈಸ್ ಇದು ಬಿರಿಯಾನಿ. ನೋಡಿ, ಫಸ್ಟ್ ಟೈಮ್ ಋತ್ವ ಚಿಕನ್ ಕ್ಲೀನ್ ಮಾಡ್ತಾಳಂತೆ. ಹಾಗೆ ನೋಡ ಕಲೀಲಿ ಸ್ವಲ್ಪ ಅಂತ. ಮತ್ತೆ ನಾನು ವಾಪಸ್ ಮಾಡಿದ್ರೆ ಆಯ್ತಲ್ಲ, ಸ್ವಲ್ಪ ಕ್ಲೀನ್ ಆದರೆ ಮಾಡಿದ್ರೆ ಅವಳು ಮಾಡೋದು ಕೆಲಸ ಕ್ಲೀನ್ ಇರ್ತದೆ ಆಲ್ಮೋಸ್ಟ್. ಮತ್ತು ತುಂಬ ಸ್ಲೋ, ಅವಳು ಅಜ್ಜಿಯಾಗಿ, ಪುತ್ತೂರು ಅಜ್ಜಿಯಾಗಿ ಮಾಡ್ತಾಳೆ ಅಂತ. ಕಲಿಬಾರ್ದು, ಇದೇ ಒಂದು ಪ್ರಾಬ್ಲಮ್ ಇವಳಿಗೆ. ನಾವೆಲ್ಲ ಕೈಗೆ ತಂದು ಕೊಡ್ಬೇಕು ಅದಕ್ಕೆ ಎಂತ ಎಂತ ಬೇಕದೆಲ್ಲ, ಅದೊಂದು ಪ್ರಾಬ್ಲಮ್ ಅವಳದು. ಕವರ್ಗೆ ಹೊರಗೆ ಒಳ್ಳೆದನಿಗ ಇದು ಕೆಳಗೆ ಅಲ್ಲಿ ಸ್ಟೀಲ್ ಇದು ಹಾಟ್ ಬಾಕ್ಸ್ ಹಾಳತ್ತು ಮಾಡಿ. ಇದು ನೋಡಿ, ನನಗೆ ನಾನು ಮೊದಲೆಲ್ಲ ಏಜೆಂಟ್ ಆಗಿದ್ದೆ, ಈಗ ಇಲ್ಲ, ನಾನು ಅಷ್ಟು ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಆ ಟೈಮಲ್ಲಿ. ಆಗ ನನಗೆ ಒಂದು ಹೈಯೆಸ್ಟ್ ಮಾಡಿದ್ದಕ್ಕೆ ನಮಗೆ ಸಿಕ್ಕಿದ್ದು ಗಿಫ್ಟ್ ಪ್ರೈಸ್ ಅಂತ. ಒಳ್ಳೆದಿತ್ತು, ತುಂಬ ವರ್ಷ ಬಂದಿತ್ತು. ನನ್ನ ಹಸ್ಬೆಂಡ್ ಎಂತ ಮಾಡಿದ್ರಂದರೆ, ಇಂಥ ತಲೆಯಲ್ಲಿಟ್ಟು ಮಾಡಿದ್ದೇನು, ಇದನ್ನು ಹಾಗೆ ಬಿಸಿ ಮಾಡಲಿ, ಇದರಲ್ಲೇನೋ ಇತ್ತು ತಿಂಡಿ ಏನೋ ಪುಲಾವೇನೋ, ಅದನ್ನು ಹಾಗೆ ಗ್ಯಾಸ್ ಮೇಲೆ ಇಟ್ಟದ್ದು. ನೋಡಿ ಇಲ್ಲಿ ಡಿಸೈನ್ ಬಂದದ್ದು, ಇದೆಲ್ಲ ಡಿಸೈನ್ ಅಲ್ಲ ಅದರದ್ದು, ಪ್ಲೇನ್ ನಿಜವಾಗಿಯೋ. ಅಲ್ಲಿ ನೋಡಿ ಇಲ್ಲಿ ನೋಡಿ ಕಾರ್ನರಲ್ಲೆಲ್ಲ ನೋಡಿ ಅಂತ ಇದನ್ನು, ಇದು ಡಿಸೈನ್ ಅಲ್ಲ ಆ್ಯಕ್ಚುಲಿ, ಇದು ಬಿಸಿಗೆ ಆ ಥರ ಆದದ್ದು. ಅದನ್ನೇ ನಾನು ಯೂಸ್ ಮಾಡಲಿಕ್ಕೆ ಹೋಗಲಿಲ್ಲ, ಬೇಡ ಅಂತ ಆಯಿತು. ಹಾಗೆ ಈಗ ಚಿಕನ್ ಎಲ್ಲ ಕ್ಲೀನ್ ಮಾಡುವಾಗ ಇದನ್ನು ಯೂಸ್ ಮಾಡೋದು. ಅದೊಂದು ಹಳತ್ತು ಕುಕ್ಕರ್ ಸಣ್ಣದು, LIC ಮಾಡಿಸೋದು ಎಲ್ಲ ಹತ್ರ, LIC ಇನ್ಶೂರೆನ್ಸ್. ಅದಕ್ಕೆ ನನ್ನ ತಮ್ಮ ಸಪೋರ್ಟ್ ಮಾಡಿದ್ದ ಪಾಪ, ಅವನೇ ತುಂಬ ನನಗೆ ಕ್ಲೈಂಟ್ಸನ್ನು ಕೊಟ್ಟಿದ್ದ ಮಾಡಿ. ಹಾಗೆ ಅದಕ್ಕೆ ಅಷ್ಟು ಆದದ್ದು ನನಗೆ. 1 ಮಂತಲ್ಲಿ 30 ಏನೋ ಮಾಡಿ ಕೊಟ್ಟಿದ್ದ, ಹಾಗಾಗಿ ಅದು ನನಗೆ ಸಿಕ್ಕಿದ್ದು. ಅದು ಮತ್ತೊಂದು ಸಣ್ಣ ಮೂಮೆಂಟ್ ಕೊಟ್ಟಿದ್ರು ಹಾಗೆ.
ಸಾಧಾರಣ ಒಂದು 10 ನಿಮಿಷ ಆಯಿತು. ಇಷ್ಟೇ ಆದದ್ದು. ಮಾತ್ರ ಕ್ಲೀನ್ ಮಾಡಿದ್ದಾಳೆ, ಚಂದ ಕಟ್ ಮಾಡಿ ಮತ್ತು ಕ್ಲೀನ್ ಮಾಡಿದ್ದಾಳೆ. ಆದರೆ ಇಷ್ಟು ಲೇಟ್ ಮಾಡಿದರೆ ನಂಗೆ ಆಗಲಿಕ್ಕಿಲ್ಲ ನೋಡಿ, ಇನ್ನಿಷ್ಟು ಉಂಟು. ಇದಾಗು 1 ಗಂಟೆ ಆಗ್ತದೆ. ಋತು ಕೊಡು, ನಾನು ಮಾಡ್ತೇನೆ ಬೇಗ ಬೇಗ ಪಟ್ ಅಂತ. ಮತ್ತು ಚಂದ ಮಾಡಿದ್ದಾಳೆ, ಖುಷಿ ಆಯ್ತು ನನಗೆ. ಏನು ಹೊಗಳಿದು? ನಂಗೇನು ಕೆಲಸ ಇಲ್ಲಲ್ಲ ಅದಕ್ಕೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್, ನಾನು ಇಷ್ಟೆಲ್ಲ ತಂದೆಲ್ಲ ಇಟ್ಟೆ. ಆಗ ಒಂದು ಸ್ವಲ್ಪ ಸೇನಾಗಲಿಲ್ಲ. ಇವಳು ನೋಡಿ ಖಾಲಿ ಒಂದು ಕಾರ್ನ್ ಫ್ಲೋರ್ ತರಲಿಕ್ಕೆ ಈ ಬಾಕ್ಸಲ್ಲಿ ಇತ್ತು, ಅದನ್ನು ತರಲಿಕ್ಕೆ ಹೇಳಿದಕ್ಕೆ ನೋಡಿ ಇಷ್ಟು ಕೆಲಸ ಮಾಡಿ ಇಟ್ಲು. ಎಂಥ ಅವಸ್ಥೆ ದೇವರೇ, 2 ಕೆಲಸ ಉಳದು. ಅಲ್ಲಿ ನಾನು ಕಬಾಬ್ ಮಾಡ್ತಿದ್ದೇನೆ. ಕಬಾಬ್ ಮಾಡ್ಲಿಕ್ಕೋಸ್ಕರ ಅವಳಿಗೆ ಕಬಾಬ್ ಬೇಕಂತೆ. ಬಿರಿಯಾನಿಗೆ ಅಂತ ಕರೆಕ್ಟ್, ಕಬಾಬ್ ಬೇಕಂತೆ. ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್ ತೆಗೆದು ಅವಳ ಹತ್ರವೇ ಹೇಳಿದ್ದು. ಅವಳೇ ಮಿಕ್ಸ್ ಮಾಡ್ತಾಳೆ ಪೌಡರ್ ಎಲ್ಲ ಕಬಾಬ್ ಇದು ಬೇಕಾದ್ರೆ. ಅದಕ್ಕೆ ಅವಳ ಹತ್ರ ಹೇಳಿದ್ದು. ಅದಕ್ಕೆ ನೋಡಿ ಇಷ್ಟು ಕೆಲಸ ಮಾಡಿ ಇಟ್ಟು ನೋಡಿ. ಈಗ ಅಲ್ಲಿ ಒಂದು ಎಕ್ಸ್ಟ್ರಾ ಕೆಲಸ ಏನು ಮಾಡೋದು ದೇವಾ. ಅದೀಗ ವಿಡಿಯೋದಲ್ಲಿ ಮಾತ್ರ ಹೇಳುದು ಗುಡಿಸ್ತೇನೆ ಅಂತ. ಕಬಾಬಿದ್ದು ರೆಸಿಪಿನ ಒಂದ್ಸಲ ಮಾಡಿ ತೋರಿಸ್ತಾಳೆ ಅವಳು. ಇದೆಂತ ಇದು ಪಿಗ್ಗಿದು ಮೂಗಿನ ಹಾಗೆ ಉಂಟು. ಮಾಡುದಲ್ಲ ಹೇಗೆ ಎಲ್ಲ ಗೊತ್ತುಂಟ. ನೀನು ಪ್ರಾಣಿ ಹೇಗೆ ಇದ್ದದ ಅಂತಲ್ಲ ಮೊದಲನೇ ಜನ್ಮದಲ್ಲಿ ಅಲ್ಲ, ಹಂದಿಯಾಗಿಯೇ ಹಂದಿಯಾಗೆ ಮೋಸ್ಟ್ಲಿ. ವಾಪಸ್ ಕೂಗಂತೆ ಹಂದಿಯಾಗಿ ಕೂಗುದು, ಹಂದಿಯಾಗಿ ಕೂಗುದು. ವಿಡಿಯೋ ಇನ್ನ ಮುಖ ಹೇಗೆ ಹಂದಿ ಕೂಗುದು? ಅಯ್ಯ ನೀವು ಆಡುವಾಗ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೇಮ್ ಹಂದಿಯೇ ನೋಡಿ. ಫಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಕು, ಲೆಕ್ಕ ಇಲ್ಲ ನಮ್ಮ ಟೇಸ್ಟ್ ಮಾಡಲ್ಲ ನಮಗೆ. ಒಮ್ಮೆಲೆ ಬಾಯಿಗೆ ಹಾಕೋಗಂತದ್ದು ಖಾರ ಖಾರ ನಾಲಿಗೆ ಇದಾಗೆ ಕತ್ತರಿಸಿದಾಗೆ ಅಲ್ಲ ಒಂಥರ ಶಾಕ್ ಅಂತಾರ. ಮತ್ತೆ ಅದೆರಡು ಖಾರ ಅಲ್ಲ, ವಾ ಅದನ್ನ ಡೈರೆಕ್ಟ್ ಆಗಿ ಹಾಕಬಾರ್ದು, ನಂಗೆ ಹೇಳಲಿಕ್ಕೆ ಮರ್ತೋಯ್ತು. ಇದಾದ್ಮೇಲೆ ಈಗ ಗರಂ ಮಸಾಲ ಪೌಡರ್. ನಮ್ದೇ ರೆಸಿಪಿ ಅಲ್ಲ ಇದು, ಬೇರೆಯವ್ರದ್ದು ಕದ್ದದ್ದು ನಾವು ಯೂಟ್ಯೂಬಲ್ಲಿ. ನಮ್ಗೆ ಅದೇ ಕೆಲಸ. ನೀರೆಲ್ಲ ಮಾಡಿದ್ವಿ ಇವಳೊಂದು ಎಂತದ. ಇನ್ನು ನಮ್ಗೆ ಕೊರಿಯಂಡರ್ ಇದು ಸೀಡ್ಸ್ ಅಲ್ಲ ಪೌಡರ್ ಬೇಕಿತ್ತು. ಮೆಣಸಿನ ಹುಡಿ ಹಾಕಿದ್ರ ಈ ಅಮ್ಮ ಒಂದು ಪೆದ್ದು ಗುಂಡಮ್ಮ. ಅದು ಅಷ್ಟು ಖಾರ ಇದು ಕಲರ್ ಇಲ್ಲ. ಇದು ಒಳ್ಳೆ ಇದು ನೋಡಿ, ಕಾಶ್ಮೀರಿ ಕಸ್ತೂರಿ ಅಲ್ಲ, ಕಸ್ತೂರಿ ನನ್ನ ಅಷ್ಟೇ ಅಂದ್ರೆ ಹಸ್ಬೆಂಡ್ ನಮ್ಮ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಳ್ಳಿ, ಅದು ಒಳ್ಳೆ ಕಲರ್ ಇರ್ತದೆ ಮತ್ತೆ ಖಾರ ಕೂಡ ಕಡಿಮೆ ಇರ್ತದೆ. ಕಾಶ್ಮೀರಿಂದ ಬಂದದ್ದು. ದೇವ ನೋಡಿ, ಚಿಲ್ಲಿ ಪೌಡರ್ ಹಾಕ್ಬೇಕು. ಇದು ನೋಡಿ ಒಳ್ಳೆ ಕಲರ್ ಉಂಟು. ಸಾಕು ಅಷ್ಟಿದೆಂತಕ್ಕಿತ್ತು ಈಗ ಮ್ಯಾರಿನೇಟ್ ಮಾಡ್ಲಿಕ್ಕೆ. ಈಗ ನೀನು ಎಲ್ಲ ಆದ್ಮೇಲೆ ಕ್ಲೀನ್ ಮಾಡ್ತಾ ಕುತ್ಕೊಂಡ್ರೆ ಆಗುದಿಲ್ಲ. ಅದು ಇದು ಕೊರಿಯಂಡರ್ ಪೌಡರ್ ತರ್ಲಿಕ್ಕೆ ಮರ್ತೋಯ್ತು, ನಾನು ಉಂಟು ಅಂತ ಎನಿಸಿದೆ. ಅದಕ್ಕೀಗ ಸ್ವಲ್ಪ ಹೀಗೆ ಗುದ್ದಿ ಹಾಕ್ತಾ ಇದ್ದೇವೆ. ಯಾರು ಗುದ್ದದ್ದು ಹೇಳಿ? ಯಾರು? ಋತು HP. ಅಯ್ಯೋ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇದಕ್ಕೆ. ಅದು ಮತ್ತೆ ಹಾಕ್ಕೊಳ್ಳು, ಗುದ್ದುತ್ತಾ ಇದ್ದಾಳಲ್ಲ ನೋಡಿ. ನೋಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಇದ್ರೆ ಒಳ್ಳೆಯದು. ಮತ್ತು ಹಸಿಮೆಣಸು ಹಾಕಬೇಕೀಗ ನೋಡಿ, 2 ಹಸಿಮೆಣಸು. ಆಮೇಲೆ ಹೀಗೆ ಗ್ರೇವಿ ತುಂಬ ಬೇಕು ಅಂದರೆ ಮೊಸರು ತುಂಬ ಹಾಕಬೇಕಾಗ್ತದೆ. ಮತ್ತು ಕೆಲವರಿಗೆ ಅದು ಮೊಸರಿದ್ದು ಫ್ಲೇವರ್ ಇಷ್ಟ ಆಗೋದವರು ಸ್ವಲ್ಪ ಹಾಕ್ಬೋದು. ಮತ್ತು ಗ್ರೇವಿ ಸ್ವಲ್ಪ ಕಮ್ಮಿ ಆಗ್ತದೆ, ಯಾಕಂದರೆ ಇದಕ್ಕೆ ಟೊಮೆಟೊದೆಲ್ಲ ಇದು ಹಾಕಲಿಕ್ಕಿಲ್ಲ ಪೇಸ್ಟ್. ಹಾಗಾಗಿ ನೋಡಿ
ನಾನು ಸ್ವಲ್ಪ ಹಾಕ್ತೇನೆ, ಯಾಕಂದರೆ ನಾವು ಸಣ್ಣ ಪ್ಯಾಕೆಟ್ ತಂದದ್ದು, ನಂಗೆ ಅಷ್ಟು ಇಷ್ಟ ಇಲ್ಲ ಅದು ಫ್ಲೇವರ್. ನಾನು ಮೊಸರು ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪ ತಂದದ್ದು. ಒಂದು ಲೆವೆಲಿಗೆ ತಂದಳು ಪೌಡರ್. ನೆಕ್ಸ್ಟ್ ಇದಾದಮೇಲೆ ನೋಡಿ ಕೊತ್ತಂಬರಿ ಇದು ಪೌಡರ್ ಆಗಲಿಲ್ಲ ಅದು, ಆದರೆ ಸಹ ಸಾಕು, ತೊಂದರೆ ಇಲ್ಲ, ಸಾಕು, ಸ್ವಲ್ಪ ಸಾಕು ಮಗ. ಸ್ವಲ್ಪ ಅರಿಶಿನ ಪೌಡರ್ ಹಾಕಬೇಕು. ಸಾಕು. ಇದಕ್ಕೆ ಆಯ್ತಾ, ಅವಳೆಲ್ಲ ಖಾಲಿ ಮಾಡ್ತಾ ಇದ್ದಾಳೆ ನೋಡಿ ಆನಿಯನನ್ನು ನಾನು ಇದು ಮಾಡಿದ್ದು. ಈಗ ಇದಕ್ಕೆ ಸ್ವಲ್ಪ ಹಾಕಬೇಕು, ಒಂದು ಹಾಫ್ ಕಪ್ಪಿನಷ್ಟು ಇದಕ್ಕೆ ಹಾಕಬೇಕು ಆನಿಯನ್ ಮಿಕ್ಸ್ ಮಾಡುವಾಗ. ಅದೆಲ್ಲ ಅರ್ಧ ಕಪ್ ಅವಳು ತಿಂದು ಮುಗೀತು, ಮತ್ತೆ ಇನ್ನೆಂತ ಇರೋದು. ಸಾಕು. ಇನ್ನು ಮಿಕ್ಸ್ ಮಾಡಬೇಕು ಚಂದ ಮಾಡಿ, ಬೇಗ ಮಿಕ್ಸ್ ಮಾಡು, ಲೇಟ್ ಆಗ್ತದೆ ಮಗ. ಇನ್ನು ನೋಡಿ ಇದನ್ನು ಅರ್ಧ ಗಂಟೆ ಇಡಬೇಕು. ಅಷ್ಟೊತ್ತಿಗೆ ನಂಗಲ್ಲಿ ಹೌದು, ನನಗೆ ತುಂಬ ಹಸಿವು ಆಗ್ತಾ ಉಂಟು. ಎಂತ ಮ್ಯಾಂಗೋ ಉಂಟಲ್ಲ ಮಗ, ತಿನ್ನುವ ಕಟ್ ಮಾಡಿ ಇಟ್ಟು ಹಸಿವು ಆಗ್ತಾ ಉಂಟು ಜೋರು. ಅವಲಕ್ಕಿ ತಿಂದದಲ್ಲ ಫ್ರೆಂಡ್ಸ್, ಹಸಿವು ತಿಂದ ಕೂಡಲೇ ಹಸಿವು ಸ್ಟಾರ್ಟ್ ಆಗಿದೆ. ಯಾಕಂದರೆ ಅದು ಸರಿ ಟೈಮಿಗೆ ತಿಂದರೆ ಆಗ್ತದೆ. ನಾವು 12 ಗಂಟೆಗೆ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಮಾಡಿದರೆ ಅಮ್ಮ ಹೊಟ್ಟೆಯಲ್ಲಿ ಗುಡು ಗುಡು ಸ್ಮೆಲ್ ಎಲ್ಲ ನೋಡುವಾಗ ನನಗೆ ನಿಜ ಅಮ್ಮಯ್ಯ ಆಗೊಮ್ಮೆ ನಾನು ಬಿರಿಯಾನಿ ಮಾಡೋದು ಅಪರೂಪ ಅವಳಿಗೆ ನೋಡಿ. ಹೇಗೆ ಸ್ವಲ್ಪ ಮೊಸರು ಹಾಕಬೇಕು ಋತ್ವ. ಬೇಡ, ಅದ್ರ ಸ್ಮೆಲ್ ಬರ್ತಾ ಉಂಟು. ಸ್ಮೆಲ್ ನೋಡ್ತಿರೋ ನಂಗೆ ಹೊಡಿತಾ ಉಂಟು ಮೂಗಿ ಇಲ್ಲಿ. ಸರಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು, ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಇಡೋಣ? ಆಯಿತು, ಮಿಕ್ಸ್ ಮಾಡಿದ್ಲು. ಓಕೆ, ಈಗ ಫ್ರಿಜ್ಜಲ್ಲಿ ಇಡುವ. ಅಷ್ಟೊತ್ತಿಗೆ ರೈಸ್ ಮಾಡಲಿಕ್ಕೆ ಇಡಬೇಕು. ಈಗ ಚಿಕನನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆಯಿತು. ಈಗ ಹಾಫ್ ಆನ್ ಅವರ್ ಒಂದು ಫ್ರಿಜ್ಜಲ್ಲಿ ಇಡಬೇಕು. ಅಷ್ಟೊತ್ತಿಗೆ ಈಗ ನಮ್ಮದು ರೈಸ್ ಆಗಬೇಕು. ಅದಕ್ಕಿಂತ ಮೊದಲು ಎಂತ ತಿನ್ನಬೇಕು, ಎಂತ ಕೊಡೋದಿಲ್ಲ ಇಬ್ಬರಿಗೆ ಸಹ. ಹಸಿವು ಆಗ್ತಾ ಉಂಟು, ಮುಖ ತೊಳೆದು ಬಂದದ್ದು. ನೋಡಿ ಮ್ಯಾಂಗೋ ತಂದ್ಲು. ಎಲ್ಲ ತೆಗಿಲೇಬೇಕು. ಎಸ್, ಕರೆಕ್ಟ್. ಕೊಡು ಮಗ, ನಾನು ಮಾಡ್ತೇನೆ. ಮೊನ್ನೆ ಊಟಕ್ಕೆಲ್ಲ ನಾನೇ ಮಾಡಿದ್ದು. ಇವತ್ತೆಂತ ಆಯ್ತಾ, ವೀಡಿಯೋ ಇಡುವಾಗ ಬರುದಿಲ್ಲ ನೋಡಿ. ಇವತ್ತು ಅಂಡಿ ನಂಗೆ ಯಾವಾಗಲೂ ಅಂಡಿ ಅವಳೆ ತಗೊಳ್ದು, ನಂಗೆ ಒಂದು ಪೀಸ್ ಮಾತ್ರ ಇರೋದು. ನಾಟಕ, ಓವರ್ ಆಕ್ಟಿಂಗ್, ಡವರಾಣಿ. ನೋಡಂತ ಅಂಡಿಯಲ್ಲಿ ಫುಲ್ ಇಟ್ಕೊಳ್ತಾಳೆ. ಈಗ ನನ್ಗೆ ಆಫೀಸ್ ಕೊಡ್ತಾಳೆ ನೋಡಿ. ನಾನು ಹೇಳಿಲ್ವಾ ನೋಡಿ, ಅಂಡಿಯಲ್ಲಿ ಸವಳಿಗೆ ನಿಜ. ನಾನು ನೆನ್ಸ್ಕೊಂಡೆ ಅವಳು ಯಾವಾಗ ಕೊಡ್ಲಿಕ್ಕೆ ನಂಗೆ ಅಂಡಿ. ಯಾವಾಗ ನಿಂಗೆ ಅಂಡಿಯಾ? ಅವಳಿಗಾಗ ಕಟ್ ಮಾಡಿದೆ ಹೇಗೆ ಅಂತ. ಇಲ್ಲ ನಂಗೆ ಸಿಕ್ಕದಲ್ಲ ಅದ್ರಲ್ಲಿ ಅಂಡಿ. ಹಾಗೆಲ್ಲ ಕಟ್ ಮಾಡಿದ್ರೆ ಕಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಯಾಕಂದ್ರೆ ನೀನು ಅಷ್ಟು ಹಾಗೆ ಮೇಲಿಂದ ಅಷ್ಟು ಕೆಳಗಿಂದ ಮಾಡಿದ್ರೆ ಅಯ್ಯೋ ದೇವಾ, ಇವಳು ನಾನೇ ಮಾಡ್ತಿದ್ದೆ ಮಾರೆ. ಸಾಕಷ್ಟು ತಗೋ. ಬೋ ನೋಡಿ ಅಂತೆ ದೇವಾ, ಇನ್ನು ನಂಗೆ ಎಂತ ಉಂಟು ಮಾಡ್ತಿದ್ದೆ ಅಂಡಿಯಲ್ಲಿ. ಓಕೆ, ಹೋಗು, ನಾನು ತಿಂತೀನಿ. ನಂಗೆ ಹಸಿ ನಿಜವಾಗಿ ಇದು ಊಟಕ್ಕೆ ತರೋದು, ಊಟಕ್ಕೆ ಇದು ಮಾಡುವಾಗ ಗಣ ಸ್ಮೈಲ್ ಪ್ಲೀಸ್, ಸ್ಮೈಲ್. ಇಲ್ಲ ಹುಡುಗಿ ದೇವ ಇದ್ದಂಗೆ ಸ್ಮೈಲ್. ವಾ, ಎಷ್ಟು ಚಂದ ನನ್ನ ಮಗಳು. ದೃಷ್ಟಿ ತೆಗಿಬೇಕಪ್ಪ, ದೃಷ್ಟಿ ತೆಗಿಯುವ. ಚಗೋ, ಎಷ್ಟು ದೃಷ್ಟಿ ಟಿಕ್ ಆಯ್ತು. ಅದನ್ನೇ ತಿಂತಾಳೆ ಇನ್ನು. ನರಕಪ್ಪ, ಗಲೀಜು ಪ್ರಾಣಿ. ನಂಬರ್ 1 ಅಂದರೆ ಇವಳು ಋತು HP. ಕುಡುಮಗ, ನನಗೆ ಹಸಿವು ಆಗ್ತಾ ಉಂಟು. ಅದು ಮತ್ತೆ ನಾನು ತಿನ್ನೋದು. ಸೊಂಪು, ಕಾಳುಮೆಣಸು, ಚಕ್ಕೆ, ಲವಂಗ, ನಿದ್ರೆ ಮಾಡುವ ಇದು. ಅದಕ್ಕೆಂತ ಹೇಳಿ ಬರ್ತೈತೆ ಹಾಗೆ ಹೇಳಿ ಮಾರೆ. ಇದ್ರ ಒಳಗಿರುದು ಇವತ್ತು ಹೆಸರು ಇಲ್ಲಿ ಉಂಟು, ಗಂಟೆ ಹತ್ರ ಉಂಟು, ಬರುದಿಲ್ಲ. ಎಲ್ಲ ಗರಂ ಮಸಾಲೆ ಇದರಲ್ಲಿ ಯಾವ್ದು ಪ್ಯಾಕೆಟ್ ಅಲ್ಲಿ ಯಾವ್ದು ಅದೆಲ್ಲ ಹಾಕಬೇಕು. ಮಾತ್ರ ಇದೊಂದು ಹಾಕಬೇಡಿ. ಹಣ ಕೊಟ್ಟಿದೆ ನಾನು ಹೇಳಿದೆ ಹಾಕಿ. ಅದು ಯಾಕೆ ಹಾಕಬಾರ್ದು ಗೊತ್ತಿಲ್ಲ ಮಾರೈತೆ, ಅದು ವಿಡಿಯೋ ಮಾಡಿದವ್ರ ಹತ್ರ ಕೇಳಬೇಕಷ್ಟೇ. ಅವ್ರು ಹಾಕಲಿಲ್ಲ, ನಾವು ಹಾಕೋದಿಲ್ಲ ಅಷ್ಟೇ. ಈಗ ನೀರು ಕುಡಿಯೋದು.
ನೀರು ಹಾಕ್ತೀನಿ. ನೋಡಿ ಹೇಗೆ ಆಯ್ತು ನೋಡಿ ಮಿಕ್ಸಿದು ಪವರ್. ಇದರಲ್ಲಿ ಅಮ್ಮ ನೀರಿಟ್ಟಿದ್ದಾರೆ ಅಕ್ಕಿಗ. ಅಕ್ಕಿಗೆ ಸಹ ರೈಸ್ ಹೇಳ್ತಾರೆ, ಅನ್ನಕ್ಕೆ ಸಹ ರೈಸ್ ಹೇಳ್ತಾರೆ. ಎಷ್ಟು ಕಣ್ಣಿಗಳಲ್ಲ ಇಂಗ್ಲೀಷ್ ನೋಡಿ ಒಟ್ಟು ಕಂಡಿರ್ತದೆ. ಅದೆಲ್ಲ ಕೂಡ ಇಲ್ಲ. ಬ್ರಿಟಿಷ್ ಅವರಲ್ಲ. ಕಸ್ತೂರಿ ಮೇಥಿ ಹಾಕಬೇಕು ಸ್ವಲ್ಪ, ಮರ್ತಾಯ್ತು ಹೇಳಲಿಕ್ಕೆ. ಮಿಕ್ಸ್ ಮಾಡಬೇಕೀಗ. ಫ್ರೆಂಡ್ಸ್ ಬಿರಿಯಾನಿ ಪೌಡರ್ ಹಾಕಬೇಕು. ಸಾಕಾ? ಇದನ್ನು ಸಹ ಮಿಕ್ಸ್ ಮಾಡಬೇಕು. ಇದು ಬರ್ತಾ ಉಂಟು. ಈಗ ಇದಕ್ಕೆ ನಾವಾಗ ಮಸಾಲ ಇದು ಮಾಡಿದ್ದೇವಲ್ಲ, ಮಿಕ್ಸಿಗೆ ಹಾಕಿದ್ದೇವಲ್ಲ, ಅದನ್ನು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಪುಲಾವ್ ಎಲೆ ಅಂತ ಸಿಗ್ತದಲ್ಲ, ಅದನ್ನು ಹಾಕಿದ್ರೆ ಒಳ್ಳೆಯದು. ಹಾಂ, ಉಪ್ಪು ಸಹ ಜಾಸ್ತಿ ಹಾಕು. ಸಾಕು. ಇನ್ನೀಗ ರೈಸ್ ಹಾಕಬೇಕು. ತೊಳೆದೆಲ್ಲ ಇಟ್ಟಿದ್ದೇನೆ. ಬಿಸಿ ಪ್ಲೇಟ್ ಮುಟ್ಕೊಂಡು ಹಾಂ ತೊಳೆದೆಲ್ಲ ಇಟ್ಟಿದ್ದೇನೆ. ಒಂದು 15 ಮಿನಿಟ್ಸ್ ನೀರೆಲ್ಲ ಹಾಕಿ ನೆನೆಸಿಟ್ಟಿದ್ದೇವೆ. ನೋಡಿ ಎಲ್ಲೆಲ್ಲಿ ಉಂಟು. ಈಗ ಎಲ್ಲ ಇದು ಮಾಡಬೇಕು. ಈಗ ಅದನ್ನು ಕ್ಲೀನ್. ಹಾಂ, ಹಾಗೆ ಹಾಕೋದಲ್ಲ, ಒಟ್ಟಿಗೆ ಹೀಗೆ ಹಾಕು, ನೀರು ತೆಗ್ದು. ಅಯ್ಯೋ ದೇವ್ರೆ, ಅಕ್ಕಿ ಹೋಯ್ತು. ಏಳು ಮಾರೈತಿ ದೇವಾ, ನೀರು ಹೋಗು. ಎಣ್ಣೆ ಹಾಕುವ. ಆಮೇಲೆ ಇದಕ್ಕೆ ನೋಡಿ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ, ಅದನ್ನು ಚಿಕನ್ನನ್ನು ಅದನ್ನು ಹಾಕುವ. ಅಲ್ಲ, ಬೇಗ ಬೇಗ ಅಲ್ಲಿ ಕರಂಚಿತು. ನನಗೆ ಮರದ್ದು ಒಳ್ಳೆ ಆಗ್ತದೆ. ಇದ್ರಲ್ಲೆಲ್ಲ ಮಾಡ್ಬೇಕಿತ್ತು ಮಡಿಕೆಯಲ್ಲಿ. ನೆಕ್ಸ್ಟ್ ಮಡಿಕೆಯಲ್ಲಿ ಮಾಡು. ಮೇಲೆ ಎಣ್ಣೆ ಸಾಕಾಗದಿದ್ರೆ ವಾಪಸ್ ಹಾಕಿ. ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದ್ರೆ ಹಾಕ್ಬೋದು. ನಾನಿಲ್ಲಿ ಇದನ್ನು ಫ್ರೈ ಮಾಡಿದೆಲ್ಲ ಆನಿಯನ್ ಅದರದ್ದೇ ಹಾಕ್ತಿರೋದು. ನಾನು ಹೋಗ್ತೇನೆ, ನನಗೆ ಹೊಟ್ಟೆ ತುಂಬುತ್ತದೆ ಘಮ ಘಮ ಸ್ಮೆಲ್ಲಲ್ಲಿ. ನಾನು ಹೋಗ್ತೇನೆ, ನನಗೆ ಸಹ ಹೊಟ್ಟೆ ತುಂಬ್ತದೆ ಘಮ ಘಮ ಸ್ಮೆಲ್. ನನ್ನಷ್ಟು ಬೇಕಾಗ್ತದೆ ಇದ್ರಾಗ. ಒಳ್ಳೆ ಫ್ರೈಡ್ ರೈಸ್ ಆಗಿ ಉಂಟು. ಆಯ್ತು, ಕಣ್ಣು ಹಾಕಿದ್ಲು ಅದಕ್ಕೆ. ನೋಡಿ ಫ್ರೈಡ್ ರೈಸ್ ಆಗಿಲ್ಲ, ಕಣ್ಣು ಹೋಯ್ತು. ನೋಡಿ ರೈಸ್ ಆಗ್ತಾ ಬಂತು. ಇಷ್ಟ ಆಗುವಾಗ ಸಾಕು, ಆಫ್ ಮಾಡುವ. ಯಾಕಂದ್ರೆ ಅದನ್ನು ದಮ್ಮಲ್ಲಿ ಬೇಯಿಸ್ಲಿಕ್ಕೆ ಉಂಟಲ್ಲ. ಈಗಂತ ದಮ್ ಬಿರಿಯಾನಿ ಮಾಡುದ? ಅದೊಂದು ಬಿರಿಯಾನಿ ಮಾಡಿ ಬಿರಿಯಾನಿ ಸಾಕಲ್ಲ. ಬಿರಿಯಾನಿಗೊಂದು ಎಷ್ಟು ಪವರ್ ಉಂಟು ಅಂತ ಹೇಳಿದ್ರೆ ನೋಡಿ. ಒಂದು ನಿಮಿಷ, ನನ್ನ ಮಗಳು ಗುಡಿಸ್ತಾ ಇದ್ದಾಳೆ. ಊಟಕ್ಕೆ ಕೂತ್ಕೊಳ್ಳೋ ಮೊದಲು ಗುಡಿಸುವ ಅಂತ ಆಯ್ತು ಅವಳಿಗೆ ಮನಸ್ಸು. ನೋಡಿ ಬಟ್ಟೆ ಎಲ್ಲ ಮಳೆಗಾಲದಲ್ಲಿ ಹೀಗೆ ಅಲ್ಲ, ಎಲ್ಲರ ಮನೆಯಲ್ಲಿ ಸಹ, ಎಲ್ಲರ ಮನೆಯಲ್ಲಿ ಅಲ್ಲ, ಕೆಲವರ ಮನೆಯಲ್ಲಿ, ಸಣ್ಣ ಮನೆ ಇರುವವರಲ್ಲಿ ಹೀಗೆ ಇರ್ತದೆ. ಯಾಕಂದ್ರೆ ನಮಗೆ ಹೊರಗೆ ಒಣಗಿಸ್ಲಿಕ್ಕೆ ಪ್ಲೇಸ್ ಇಲ್ಲ, ಫ್ಯಾನ್ನ ಗಾಳಿಗೆ ಹಾಕಿ ಬಿಡೋದಷ್ಟೇ. ಹಾಗೆ ಒಂದು ಗುಡಿಸುವಂಥ ಒಂದು ದೊಡ್ಡ ಮನಸ್ಸು ಮಾಡಿದ್ಲು ಚಿಕನ್ ಬಿರಿಯಾನಿ ಮಾಡಿದ್ದಕ್ಕೆ, ಪುಣ್ಯಕ್ಕೆ. ನನಗೆ ಕಬಾಬ್ ನೋಡಿ, ನನಗೆ ಕಬಾಬ್ ನೆನಪೆಲ್ಲ ಆಯ್ತು. ನಿಮಿಷ, ನನಗೆ ಕಬಾಬ್ ಮಿಕ್ಸ್ ಮಾಡಿದ್ದ ಅವಳು, ಹಾಗಾಗಿ ಯಾವುದ್ರಲ್ಲಿ ಮಾಡಿದ್ಲು ಅಂತ ಗೊತ್ತಿಲ್ಲ. ಆಯಿತು, ಇದರಲ್ಲಿ ಮಾಡಿಟ್ಟಿದ್ದಾಳೆ. ಕಬಾಬ್ ಇದು ನನಗೆ ನೆನಪೆಲ್ಲ ಆಯ್ತು ಈಗ ಫ್ರೈ ಮಾಡಲಿಕ್ಕೆ ಅಂತ. ಈಗ ರುತ್ತು ನೆನಪು ಮಾಡಿ ಕೊಟ್ಲು. ಈಗ ಮಾಡು ಕಬಾಬ್, ಒಂದು ಫ್ರೈ ಮಾಡು. ಅಷ್ಟೊತ್ತಿಗೆ ಅದು ರೆಡಿ ಆಗ್ತದೆ. ಇದು ತೋರಿಸೋದಿಲ್ಲ ರೆಸಿಪಿ ನಾಳೆ ದಿನ ಒಂದ್ಸಲ ಮಾಡುವಾಗ ಮಾಡು. ಯಾಕಂದರೆ ರೆಸಿಪಿ ತೋರಿಸ್ಲಿಕ್ಕಾಗಲಿಲ್ಲ, ನಾನು ವಿಡಿಯೋ ಮಾಡಲಿಕ್ಕೆ ಯಾರು ಇರಲಿಲ್ಲ. ಯಾಕಂದರೆ ಇದು ನಾನು ಚಿಕನ್ ಕ್ಲೀನ್ ಮಾಡುವಾಗ ಇವಳು ಮಾಡಿದ್ದು. ಇದು ಬಿಸಿ ಆಗಬೇಕಲ್ಲ. ನೋಡಿ, ಇದು ಚಿಕನ್ನ ಮೇಲೆ ಚಿಕನ್ ಬೆಂದಾದ್ಮೇಲೆ ರೈಸ್ ಹಾಕಬೇಕು. ರೈಸ್ ಹಾಕಿ ತುಪ್ಪ ಹಾಕಬೇಕು. ತುಂಬ ಹಾಕಿದೆ, ಅದು ಇವಳು ವಿಡಿಯೋ ಮಾಡಲಿಲ್ಲ. ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ನೋಡಿ, ನೋಡಿ, ಇಲ್ಲಿ ನೋಡಿ. ಕಬಾಬ್ ರೆಡಿ. ಇವತ್ತು ಒಳ್ಳೆ ಆಗಿದೆ, ಮಸಾಲೆ ಎಲ್ಲ ಬಿಡಲಿಲ್ಲ. ನಾನು ಮಾಡೋದು ಮಸಾಲೆ ಕೆಲವು ಸಲ ಬಿಡ್ತದೆ ನೋಡಿ. ಕಲರ್ ಒಳ್ಳೆ ಆಗಿದೆ. ಅದು ಕಲರ್ ಇದು ಹಾಕಿದ್ದು, ಯಾವ್ದು ಹಾಕಿದ್ದು, ಯಾವ ಕಲರ್ ಹಾಕಿದ್ದು? ಇಲ್ಲ, ಮಾಮೂಲು ಅಲ್ಲ, ಕಾಶ್ಮೀರ್ ಚಿಲ್ಲಿ ಪೌಡರ್ ಅಲ್ಲ. ಸ್ವಲ್ಪ ಹೀಗೆ
ಆನಿಯನ್ ಹಾಕಬೇಕು. ಆಮೇಲೆ ಕೊಡು, ಎಲ್ಲಿ ಉಂಟು ಕ್ಯಾಶ್, ಡ್ರೈ ಮಾಡಿದ್ದು ಕ್ಯಾಶನ್ನು ಹಾಕ್ತಾ ಇದ್ದೇನೆ ಒಂದು ಲೇಯರ್. ನೋಡಿ ರೈಸ್ ಹಾಕಬೇಕು, ಒಂದು ಹೀಗೆ ತೆಳುವಾಗುವಾಗ ಮಾಡಬೇಕು ಲೇಯರ್. ನೋಡಿ ಇದು ಫ್ರಿಜ್ಜಲ್ಲಿ ಇಟ್ಟೋದಕ್ಕೆ ಗಟ್ಟಿಯಾಗಿದೆ. ಹೀಗೆ ಸ್ವಲ್ಪ ನೀರು ಮಾಡಿ ಹಾಕಿ, ನೀರಲ್ಲ ಮೆಲ್ಟ್ ಮಾಡಿ ಹಾಕಬೇಕು. ಆಮೇಲೆ ಒಂದು ನಿಮಿಷ ಆಗ ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕೆ ಮರ್ತೋಯ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದು ಎಂತ ಆನಿಯನ್, ಆಮೇಲೆ ಕ್ಯಾಶು. ಹೀಗೆ ನಿಮಗೆ ಎಷ್ಟು ರೈಸ್ ಉಂಟು ನೀವು ಮಾಡಿದ್ದು ಅದನ್ನೆಲ್ಲ ಹಾಗೆ ಲೇಯರ್ ಮಾಡಿ ಇದನ್ನೆಲ್ಲ ಹಾಕಿದರೆ ಆಯ್ತು ಅಷ್ಟೇ. ನೋಡಿ ಇಷ್ಟೇ. ಹೀಗೆ ಎಲ್ಲ ಹಾಕ್ತಿದ್ದಾರೆ ಒಟ್ಟೇನಲ್ಲ, ಅವಳು ಯಾವ ಥರ ಅನ್ನೋದನ್ನು ಇದು ಮಾಡುವ ಅಷ್ಟೇ. ನೋಡಿ ನಮ್ಗೆ ಒಂದು ಟೇಸ್ಟ್ ಕೊಟ್ಟಿದ್ರು ಆ ಮಸಾಲ, ಇದಕ್ಕೆ ಹಾಕೋ ಮಸಾಲ. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಅಮೇಜಿಂಗ್. ಮತ್ತೆ ಬೇರೆ ಬರ್ತಿಲ್ಲ ಬೇರೆ. ಮತ್ತೆ ಹೀಗೆ ಕೈಯಲ್ಲೆಲ್ಲ ಹೀಗೆ ತೊಂದರೆ ಇಲ್ಲ ನಮಗೆ ಅಲ್ಲ, ಯಾಕಂದ್ರೆ ಕೈ ತುಂಬ ಇರ್ತದೆ, ಯಾವಾಗೆಲ್ಲ ಸ್ವಲ್ಪ ಆಗೋದಿಲ್ಲ, ತುಂಬ ಲೇಟ್ ಆಗ್ತದೆ. ಆಯ್ತಾ? ಫೈನಲ್ ಟಚ್, ಎಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕು. ಮತ್ತೆ ಅದು ಒಂಥರ ಸರಿ ಟೈಮಿಗೆ ಮಳೆ, ಬಿಸಿ ಬಿಸಿ ತಿನ್ನೋದು. ಮಳೆ ಬಂತು ಮಳೆ ಬಂತು, ನಾಳೆ ರಾಜೆ. ಹೌದಾ? ನೋಡಿ ಸಾಕಮ್ಮ, ನನ್ನ ಕೈ ಬಚ್ಚಿದ್ ನಾನು. ಮಳೆ ನೋಡಿ ಇಷ್ಟೇ. ಇದನ್ನು ಮುಚ್ಚಿದ್ರೆ ಆಯಿತು, ಲೋ ಫ್ಲೇಮಲ್ಲಿ ಇಡಬೇಕು. ಈಗ ಅಲ್ಲ ಸರಿ, ನೋಡಿ ಟೈಟ್ ಮುಚ್ಚಿದ್ರೆ ಆಯಿತು. ಇಡು. ನೋಡಿ ಇದು ಒಂದು ಗಾದೆ ಮಾತುಂಟು, ನಿಮಗೆ ಗೊತ್ತುಂಟು ಎಲ್ಲೋ ಗೊತ್ತಿಲ್ಲ ಅಂತ, ಕೂಸುಟ್ಟೋ ಮೊದಲೇ ಕುಲಾಯಿ ಒಲಿಸಿದ್ರು ಅಂತ. ಆ ಥರ ಇವಳು ಚಿಕನ್ ಆಗಲಿಲ್ಲ ಅಂತ ಇಲ್ಲ, ಬಿರಿಯಾನಿನೂ ಸಹ ಆಗಲಿಲ್ಲ, ಇವಳೆಲ್ಲ ರೆಡಿ ಮಾಡಿಟ್ಟಾಯಿತು. ಇವತ್ತಿನ ಬಿರಿಯಾನಿಯ ಬಗ್ಗೆ ನಿಮ್ಮ ಮಾತು, ಅನಿಸಿಕೆ? ಇನ್ನು ತಿಂದಾಗಲಿಲ್ಲ ಅಲ್ಲ, ಈಗ ಮಾಡಿದ್ದು. ಒಂದು ಬಿರಿಯಾನಿ ಮಾಡ್ಲಿಕ್ಕೆ ಇಷ್ಟೆಲ್ಲ ಉಂಟಾ? ಕಷ್ಟವಾ ತಿನ್ಲಿಕ್ಕೆ? ಅದರಲ್ಲಿ ಹಾಕಿದ್ರು ಈಸಿ. ಇದು ತಿನ್ಲಿಕ್ಕೆ ಕಷ್ಟವಾ ಸುಲಭವಾ? ತಿನ್ಲಿಕ್ಕೆ ಸುಲಭ. ಓಕೆ, ಇನ್ನು ನಮಗೆ ಸಹ ತಿನ್ಲಿಕ್ಕೆ ಸುಲಭ, ಯಾರು ಮಾಡಿಕೊಟ್ರೆ. ಇದು ಇನ್ನಾಗೆ ತಿನ್ನುವಾಗ ಸಿಕ್ಕುವಲ್ಲ. ನೋಡಿ ಕಬಾಬಿಗೆ ಒಂದು ಬೆಕ್ಕು ಬಂದಿದೆ. ನಂಗೆ ಕೊಕ್ಕೊಳಿಕ್ ಆಗುದಿಲ್ಲ, ಹಾಗೆ ಒಂದು ಸಣ್ಣ ಪೀಸ್ ತಿಂತೇನೆ. ಹೇಗುಂಟು ಕಬಾಬು? ಸೂಪರ್ ಅಲ್ಲ? ಒಳ್ಳೆ ಮಸಾಲ ಹಿಡಿದಿದೆ ನೋಡಿ, ಅಂತೆ ಹೋಟೆಲಲ್ಲೆಲ್ಲ ಸಿಕ್ಕುವ ಹಾಗೆ ಉಂಟು ಅಲ್ಲ ಟೇಸ್ಟ್. ಅದು ಅವಳು ಮಸಾಲ ಮಿಕ್ಸ್ ಮಾಡಿದಲ್ಲ ಹಾಗೆ ಇವತ್ತು. ಸೂಪರ್ ಅಲ್ಲ? ಹಾಗಾದ್ರೆ ಕಬಾಬು ಇದು ಮಾಡಿಕೊಡ್ಬೋದು ಯಾರು ಗೆಸ್ಟ್ ಎಲ್ಲ ಬಂದರೆ ನಿಂಗೇನೆ, ಅಥವಾ ಅಮ್ಮ ಎಲ್ಲರೂ ಕೋಪ ಮಾಡಿದರೆ ಅಲ್ಲ. ಚಿಕನ್ ತರ್ಲಿಕ್ಕೆ ಒಬ್ರು ಜನ ಬೇಕಷ್ಟೇ ಅಲ್ಲ, ತರೋದು ಕ್ಲೀನ್ ಮಾಡಲಿಕ್ಕೆ ಇವತ್ತು ಗೊತ್ತಾಯ್ತು ಹೇಗೂ ಸಹ. ಮಸಾಲ ಹಾಕೋದು, ಇನ್ನು ಫ್ರೈ ಮಾಡಲಿಕ್ಕೆ ನಾನು ಅವಳನ್ನು ಬಿಡ್ತಾ ಇಲ್ಲ. ಎಣ್ಣೆ ಗ್ಯಾಸ್ ಹತ್ರ ನನಗೆ ಹೆದರಿಕೆ ಆಗ್ತದೆ, ಅಂದರೆ ಬೇರೆದೆಲ್ಲ ಮಾಡ್ತಾಳೆ, ಆದರೆ ಸಹ ಗ್ಯಾಸ್ ಹತ್ರ ಎಣ್ಣೆ ಕಾವಲಿಯನ್ನು ಕೊಡಲಿಕ್ಕೆ ನನಗೆ ಬೇಡ ಅಂತ ಆಗ್ತಾ ಉಂಟು, ಅದಕ್ಕೆ ಕೊಡೋದಿಲ್ಲ. ಫ್ರೈ ಮಾಡಲಿಕ್ಕೆ ಮಾತ್ರ ಇನ್ನೊಂದು ಕಲ್ತ್ರೆ ಆಯಿತು. ಇಲ್ಲಿರುತ್ತು ತಿನ್ನಬೇಡ, ಅದು ವಿಡಿಯೋ ಮಾಡಲಿಕ್ಕೆ ಫೋಟೋ ತೆಗಿಬೇಕಲ್ಲ, ಅದನ್ನು ಇದಕ್ಕೆ ಹಾಕಲಿಕ್ಕೆ. ನೀ ಹೀಗೆ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟರೆ ಮತ್ತೆ ಎಲುಬಿದು ಮಾತ್ರ ನಾನು ಫೋಟೋ ತೆಗಿಬೇಕಷ್ಟೇ ಅಲ್ಲ. ಹಾಂ, ಇದೀಗ ಯಾವುದಕ್ಕೆ? ಚಿಕನ್ ಬಿರಿಯಾನಿ ಒಟ್ಟಿಗಲ್ವಾ? ಮತ್ತೆ ನೀವೀಗ ತಿಂತ ಇದ್ದೀರಿ. ಅವಳಿಗೆ ಆ್ಯಕ್ಚುಲಿ ಚಿಕನ್ ಅಷ್ಟೇನು ಇಷ್ಟ ಇಲ್ಲ. ಫಿಶ್ ಅಂದರೆ ಇದು ಕ್ರ್ಯಾಬ್ ಮತ್ತು ಪ್ರೌನ್ಸ್ ಅಂಥದ್ದೆಲ್ಲ ಇಷ್ಟ. ಸೀ ಫುಡ್ಡಲ್ಲಿ ಸಹ ಫಿಶ್ ಅದೆಲ್ಲ ಬಂಗುಡೆ ಬೂತಾಯಿ ಅಂಥದ್ದೆಲ್ಲ ಇಷ್ಟ ಇಲ್ಲ. ಫ್ರೈ ಇಷ್ಟ, ಫ್ರೈ ಮಾಡಿದರೆ ಇಷ್ಟ ಎಲ್ಲ ಸಹ ಅವಳಿಗೆ. ಇದೇ ಮಿಸ್ಸಿಂಗ್ ಆಗಿತ್ತು. ಹಾಕುವ ಈಗ ಎಂತಕ್ಕಲ್ಲ ಲೆಮನ್ ಇಟ್ಟು ದೃಷ್ಟಿಗ ಕಟ್ ಮಾಡ್ಲಿಕ್ಕಿಲ್ಲ, ದೃಷ್ಟಿಗಿಡುವಾಗ. ಚಿಕನ್ ಮಾಡಿದವ್ರದ್ದು ಇದು ದೃಷ್ಟಿಗೆ ಇಟ್ಟದ ಅಲ್ಲ ಚಿಕನಿಗೆ ಇಟ್ಟದ ದೃಷ್ಟಿಗೆ? ಇನ್ನದನ್ನೀಗ ಇದನ್ನು ಅದ್ರದ್ದು ರಸವನ್ನು
ಅದರ ಜ್ಯೂಸನ್ನು ಈಗ ಅದಕ್ಕೆ ಹಾಕ್ಬೇಕು. ಈಗ ಒಳ್ಳೆ ಸೂಪರ್ ಆಗ್ತದೆ. ರೆಡಿ ಬಿರಿಯಾನಿ. ಮಗುವನ್ನು ಮೊದಲು ಹೀಗೆ ಸ್ನಾನ ಮಾಡಿಸಿ ಬರ್ತಿದ್ರು ಬಿಸಿ ಹೊಗೆಗೆ, ಹಾಗೆ ಉಂಟು. ನಂಗಿದ್ರೆ ಇದನ್ನೀಗ ಮಿಕ್ಸ್ ಮಾಡೋದು ಬೇಡ, ನಾವು ಮಿಕ್ಸ್ ಮಾಡೋದು ಬೇಡ, ಬೇಕು. ಆಯ್ತಾ, ಅದು ಹೀಗೆ ಹಾಕಬೇಕು. ಮಸಾಲೆ ಇರ್ತದಲ್ಲ ಅದರಲ್ಲೇ ನೋಡಿ. ನೋಡಿ ಪೀಸ್ ಸಹ ಬಂತು, ಮಸಾಲ ಸಹ ಬಂತು. ಚೂರು ಕಬಾಬನ್ನು ಹಿಂಡಬೇಕಾಯ್ತಾ? ಏನಂದೆ ಇನ್ನೊಂದ್ಸಲ ಹೇಳು. ಕಬಾಬನ್ನು ಹಿಂಡಬೇಕಾಯ್ತಾ? ಕಬಾಬನ್ನು ಹಿಂಡಿದಲ್ಲ ಮಾರೈತಿ. ಲಿಂಬೆ ಮಸಾಲ ಎಲ್ಲ ಸಹ ಸಿಗ್ತದೆ ಹೀಗೆ ಮಾಡುವಾಗ. ನೋಡಿ ಕೆಲವ್ರ ಬಾಯಲ್ಲಿ ನೀರು ಬರ್ಬೋದು. ಯಾವ್ದು ನಂಗೆ? ಯಾವ್ದಾದ್ರು ಸಹ ನೋಡ, ನೀವು ಸಹ ಟ್ರೈ ಮಾಡಿ, ಒಳ್ಳೆದಾಗ್ತದೆ. ಮಾಡಿದ್ದೇನೆ ಅವತ್ತು. ಮತ್ತು ನಾವು ಚಿಕನ್ ಏನಾದ್ರು ಸ್ಪೆಷಲ್ ಮಾಡಿದರೆ ಒಂದು ಸ್ಪ್ರೈಟ್ ತರ್ತೇವೆ. ದೊಡ್ಡದಲ್ಲ ಬಾಟಲ್, ಸಣ್ಣ ಬಾಟಲ್. ನಮ್ಮ ಬ್ಯಾಟಿಂಗ್ ರೆಡಿ ಈಗ. ಹ್ಮ್